ಹಾಯ್. ನಾರ್ಮಲ್ ಆಗಿ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರಿ ಫೈರ್ ಬೇಸ್ ನಲ್ಲಿರೋ ಫೀಚರ್ಸ್ ನ ಮತ್ತೆ ಫೈರ್ ಬೇಸ್ ಅಲ್ಲಿ ಎಲ್ಲಾ ತರದ ಫೀಚರ್ಸ್ ಯಾವ್ದಾವ್ದು ಇರುತ್ತೆ ಅನ್ನೋದನ್ನ ರಿಯಲ್ ವರ್ಲ್ಡ್ ಅನಾಲಜಿಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಇವಾಗ ನೀವು ಫೈರ್ ಬೇಸ್ ಅಲ್ಲಿ ಏನೇನು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ, ಯಾವ್ದಾವ್ದು ಏನೇನು ಅಂತ ತಿಳಿಸಿದ್ವಿ, ಅದನ್ನ ನಾವು ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಡೆವಲಪ್ಮೆಂಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ನಾರ್ಮಲ್ ಆಗಿ ವಿಡಿಯೋ ಯಾರ್ಯಾರು ನೋಡ್ಕೊಂಡ್ ಬಂದಿಲ್ಲ ಅದನ್ನ ನೋಡ್ಕೊಂಡ್ ಬನ್ನಿ. ಅವಾಗ ಫೈರ್ ಬೇಸ್ ಅಂತಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಫೈರ್ ಬೇಸ್ ಅದನ್ನ ನೋಡಾದ್ಮೇಲೆ ಫೈರ್ ಬೇಸ್ ಫೀಚರ್ಸ್ ನ ತಿಳ್ಕೊಂಡ್ಮೇಲೆ ಇವಾಗ ಫೈರ್ ಬೇಸ್ ನ ಯಾವ ತರ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳುವ. ಫೈರ್ ಬೇಸ್ ನ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಫ್ಯೂ ಥಿಂಗ್ಸ್ ನಾನು ಹೇಳ್ಬೇಕು. ಏನಂತಂದ್ರೆ ನಾರ್ಮಲ್ ಆಗಿ ಫೈರ್ ಬೇಸ್ ಅಲ್ಲಿ ನಾವ್ ಎಲ್ಲದನ್ನು ಫ್ರೀ ಆಗಿ ಯೂಸ್ ಮಾಡಕ್ಕಾಗಲ್ಲ. ನಾರ್ಮಲ್ ಬೇರೆ ಪ್ಲಾಟ್ಫಾರ್ಮ್ ತರ ಒಂದೊಂದ್ ಕಡೆ ಏನಿರಲ್ಲ. ಈಗ ಎಕ್ಸಾಂಪಲ್ ಸ್ಟೋರೇಜ್ ಆಗ್ಲಿ, ಡೇಟಾಬೇಸ್ ಆಗ್ಲಿ, ಅಥೆಂಟಿಕೇಶನ್ಸ್ ಆಗ್ಲಿ, ನಾರ್ಮಲ್ ಥಿಂಗ್ ಇನ್ ಡಿಫ್ರೆಂಟ್ ಆಗಿ ಏನೇನ್ ಬೇಕು ನಮ್ಗೆ ಸ್ಟೋರ್ ಮಾಡೋದಕ್ಕೆ ಒಂದು ವೆಬ್ಸೈಟ್ ವಾಟ್ ಎವರ್ ವಿ ವಾಂಟ್ ಯಾವ ಬೇಕು ನಮ್ಗೆ ಅದೆಲ್ಲ ಒಂದೇ ಕಡೆ ಸಿಗುತ್ತೆ. ಅದನ್ನ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಅವ್ರು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಕೊಟ್ಟು. ಇವಾಗ ಅದೇ ತರ ಯಾವ್ದಾದ್ರು ಓದ್ಸತಿ ಎಕ್ಸ್ಪ್ಲೇನ್ ಮಾಡಿದ್ವಿ, ಅದು ಯಾವ್ದಾದ್ರು ನಮಗೆ ಫ್ರೀ ಆಗಿ ಸಿಗುತ್ತೆ, ಫ್ರೀ ಆಗಿ ಇಂಪ್ಲಿಮೆಂಟ್ ಮಾಡ್ಬೋದು ಡೆವಲಪರ್ಸ್ಗೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋ ಸೈಕ್ ಇರುತ್ತೆ, ಕಂಪ್ಲೀಟ್ ವಿಡಿಯೋ ಪರ್ಫೆಕ್ಷನ್ ಮತ್ತೆ ಕಂಪ್ಲೀಟ್ ಆಗಿ ನಾರ್ಮಲ್ ಬೇಸಿಕ್ ಡೆವಲಪರ್ಸ್ಗೆ ಯೂಸ್ ಆಗುತ್ತೆ. ಏನಂತಂದ್ರೆ ಫೈರ್ ಬೇಸ್ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಅದನ್ನ ಇದನ್ನ ನೋಡಿ ಸ್ಟಾರ್ಟ್ ಮಾಡುವ. ನಾರ್ಮಲ್ ಆಗಿ ಫೈರ್ ಬೇಸ್ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿ, ಫೈರ್ ಬೇಸ್ ಅಂತ ಟೈಪ್ ಮಾಡಿ. ಫೈರ್ ಬೇಸ್ ಅಂತ ಟೈಪ್ ಮಾಡಾದ್ಮೇಲೆ ಅಲ್ಲಿ ಫೈರ್ ಬೇಸ್ ಒಂದು ಬರುತ್ತೆ. ಫೈರ್ ಬೇಸ್ ನ ಟೈಪ್ ಮಾಡಾದ್ಮೇಲೆ ಅದ್ರಲ್ಲಿ ನಿಮ್ಗೆ ಸಿಗೋದು ನೋಡಿ, ಏನೇನು ಓಸತಿ ಹೇಳಿದ್ರು ಒಂದು ಪ್ರಾಡಕ್ಟ್ ನ ಬಿಲ್ಡ್ ಮಾಡ್ಬೇಕಂತಂದ್ರೆ ಅದ್ರಲ್ಲಿ ನಿಮ್ಗೆ ಏನೇನು ಇರುತ್ತೆ ಅಂತಂದ್ರೆ ಆಪ್ ಚೆಕ್ ಅಂತ ಇರುತ್ತೆ, ಎಕ್ಸ್ಟೆನ್ಷನ್ ಅಂತ ಇರುತ್ತೆ, ಆಪ್ ಹೋಸ್ಟಿಂಗ್ ಅಂತ ಇರುತ್ತೆ, ಫೈರ್ ಸ್ಟೋರ್ ಅಂತ ಇರುತ್ತೆ, ಅಥೆಂಟಿಕೇಶನ್ ಅಂತ ಇರುತ್ತೆ, ಹೋಸ್ಟಿಂಗ್ ಅಂತ ಇರುತ್ತೆ, ಕ್ಲೌಡ್ ಫಂಕ್ಷನ್ ಅಂತ ಇರುತ್ತೆ, ಫೋನ್ ನಂಬರ್ ವೆರಿಫಿಕೇಶನ್, ಕ್ಲೌಡ್ ಸ್ಟೋರೇಜ್, ರಿಯಲ್ ಟೈಮ್ ಡೇಟಾಬೇಸ್, SQL ಕನೆಕ್ಟರ್ ಅಂತ ಇರುತ್ತೆ. ಅದೇ ರೀತಿ ಫೈರ್ ಬೇಸ್ ಅನಾಲಜಿ ಅಂತ ಇರುತ್ತೆ. ಇದ್ರಲ್ಲಿ ನಮಗೆ ನಾರ್ಮಲ್ ಆಗಿ ಯಾವ್ದಾದ್ರು ಫ್ರೀ ಆಗಿ ಸಿಗುತ್ತೋ ಆಲ್ ಓವರ್ ಎಕ್ಸ್ಟೆನ್ಷನ್ಸ್ ಆಗ್ಲಿ ತುಂಬಾ ಸಿಗುತ್ತೆ. ಬಟ್ ಇದ್ರಲ್ಲಿ ನಮಗೆ ನಾರ್ಮಲ್ ಆಗಿ ನಾವು ಡೆವಲಪರ್ಸ್ ಯೂಸ್ ಮಾಡೋದು ಹೆಂಗೆ ಅಂತಂದ್ರೆ, ನೀವು ಫೈರ್ ಬೇಸ್ ಇಂಟರ್ಫೇಸ್ ಓಪನ್ ಆದಾಗ ಫೈರ್ ಬೇಸ್ ಇಂಟರ್ಫೇಸ್ ಓಪನ್ ಆದ ತಕ್ಷಣ ಗೋ ಟು ಕನ್ಸೋಲ್ ಹೋಗಿ ಏನ್ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಒಂದು ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಆದಾಗ ನೀವು ಒಂದು ಪ್ರಾಜೆಕ್ಟ್, ಈಗ ಎಕ್ಸಾಂಪಲ್ ಕ್ರಿಯೇಟ್ ಎ ನ್ಯೂ ಪ್ರಾಜೆಕ್ಟ್ ಅಂತ ಕ್ರಿಯೇಟ್ ಮಾಡ್ತೀವಿ. ಆಗ ನೀವು ಕ್ರಿಯೇಟ್ ಎ ನ್ಯೂ ಪ್ರಾಜೆಕ್ಟ್ ನ ಕ್ಲಿಕ್ ಮಾಡಿ, ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿದ್ದು ನೇಮ್ ಕೊಡ್ತೀರಾ. ಇಷ್ಟ ಬಂದಿದ್ದು ಅಂದ್ರೆ ನಿಮ್ ಪ್ರಾಜೆಕ್ಟ್ ಏನ್ ಮಾಡ್ತಿದ್ರು, ಯಾವ ಕ್ಯಾಟಗರಿ ಮೇಲೆ ಮಾಡ್ತಿದ್ರು, ಯಾವ ಡೊಮೈನ್ ಮೇಲೆ ಮಾಡ್ತಿದ್ರು, ಆ ಪ್ರಾಜೆಕ್ಟ್ ನೇಮ್ ಕೊಡ್ತೀರಾ. ಎಕ್ಸಾಂಪಲ್ ಇವಾಗ ನಾವು ಬಂದು ಡಿಬಗ್ ಅಂತ ಕೊಡ್ತೀವಿ. ಈಗ ಡಿಬಗ್ ಅಂತ ಕೊಟ್ಮೇಲೆ ಅದು ಫುಲ್ ಎಲ್ಲ ಲೋಡ್ ತಗೊಂಡು ಡಿಬಗ್ ಕೊಟ್ಮೇಲೆ ಕಂಟಿನ್ಯೂ ಕೊಟ್ಟು ನೆಕ್ಸ್ಟ್ ಅದೇನು ಕೇಳುತ್ತೋ ಕಂಡೀಷನ್, ಟರ್ಮ್ಸ್ ಅಂಡ್ ಕಂಡೀಷನ್ ನ ಕಂಟಿನ್ಯೂ ಎಲ್ಲ ಕೊಟ್ಟು ಮಾಮೂಲಿ ಯಾವ್ದು ನೀವು ಡಿಫಾಲ್ಟ್ ಅಂತ ಕ್ರಿಯೇಟ್ ಮಾಡ್ಕೊಂತಿರೋ, ಇಲ್ಲ ಅಂತ ನಿಮ್ ಕಾನ್ಫಿಗರೇಷನ್ ಯಾವ್ದಾದ್ರು ನೀವು ಹೊಸದಾಗಿ ಏನಾದ್ರು ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ನಮ್ದು ಮೊದಲೇ 2-3 ಆರ್ಗನೈಸೇಷನ್ ಇದೆ, ನಾನು ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಅಕೌಂಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಅಂತ ಕೊಡ್ತೀನಿ. ಅದು ಕ್ರಿಯೇಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಟೈಮ್ ತಗೊಂಡ್ಮೇಲೆ ಪ್ರಿಪೇರಿಂಗ್ ಅಂತ ಬಂದಿದೆ, ಅದು ಕಂಪ್ಲೀಟ್ ಆಗೋವರೆಗೆ ನಾರ್ಮಲ್ ಆಗಿ ಥಿಂಕ್ ಮಾಡಿ. ನಾರ್ಮಲ್ ಡೆವಲಪರ್ಸ್ ಹ್ಯಾಕಥಾನ್ಸ್ ಹೋಗೋದಾಗ್ಲಿ, ಎಲ್ಲಾದ್ರೂ ಹೋಗ್ತೀರಾ, ಯಾವ್ದಾದ್ರು ಈವೆಂಟ್ಸ್ಗಳ ಐಡಿಯಾ ತಗೊಂಡು ನಾರ್ಮಲ್ ನೀವು ಒಂದು ಐಡಿಯಾ ಪಿಚ್ ಮಾಡಬೇಕು, ಒಂದು ಡೆವಲಪ್ ಮಾಡ್ತಿದ್ದೀರಾ ಅಂದ್ರೆ ಟೆಸ್ಟ್ ಆಗಿ ನಾವು ಒಂದು ಟೆಸ್ಟ್ ಮಾಡ್ತಿದ್ದೀರಾ, ಟೆಸ್ಟ್ ಡೆವಲಪ್ಮೆಂಟ್ ನಾರ್ಮಲ್ ಆಗಿ ಒಂದು ಟೆಸ್ಟಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ, ಒಂದು ಆ್ಯಪ್ನ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ವೆಬ್ಸೈಟ್ನ ಬಿಲ್ಡ್ ಮಾಡ್ತಿದ್ದೀರಾ ಅಂತಂದ್ರೆ ಯೂಸ್ ಮಾಡಿ. ನಾರ್ಮಲ್ ಥಿಂಗ್ ಅಂದ್ರೆ ಬೇಸಿಕ್ ಅಥೆಂಟಿಕೇಶನ್ ಆಗಿರ್ಲಿ, ಗೂಗಲ್ ಅನೇಬಲ್ ಮಾಡೋದು, ಫೋನ್ ನಂಬರ್, OTP, ಇಮೇಲ್ ಸೆಂಡ್ ಮಾಡೋದು, ಆ ಥರ ಈಗ ನಾರ್ಮಲ್ ಆಗಿ ಈಗ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಆಗ್ಲಿ. ಇವಾಗ ಇದು ಪ್ರೊಸೆಸಿಂಗ್ ಆಗ್ತಿದೆ, ಫಿನಿಶಿಂಗ್ ಅಪ್ ಅಂತ ಬರ್ತಿದೆ. ಓಪನ್ ಆದ ತಕ್ಷಣ ನಿಮ್ಗೆ ಯಾವ ತರ ಕ್ರಿಯೇಟ್ ಮಾಡೋದು ಬಂತು, ಕಂಟಿನ್ಯೂ ಅಂತ ಕೊಟ್ಮೇಲೆ ನಾವು ಇವಾಗ ನಿಮ್ದು ಇದು ಓಪನ್ ಆಗುತ್ತೆ. ಇವಾಗ ನಿಮ್ದು ವಾಟ್ ಎವರ್ ನೀವು ಬಿಲ್ಡ್, ಇವಾಗ ನಿಮ್ದು ಪ್ರಾಜೆಕ್ಟ್ ಓಪನ್ ಆಗುತ್ತೆ. ಈಗ ಪ್ರಾಜೆಕ್ಟ್ ಓಪನ್ ಆದ ತಕ್ಷಣ ನಿಮ್ಗೆ ಇಲ್ಲಿ ಆಡ್ ಆ್ಯಪ್ ಅಂತ ಇರುತ್ತೆ. ಈ ಆಡ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ತೀರಾ. ಆಡ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕೇಳುತ್ತೆ, ಇಲ್ಲಿ iOS, ಆಂಡ್ರಾಯ್ಡ್, ವೆಬ್, ಯೂನಿಟಿ ಅಂಡ್ ಫ್ಲಟರ್ ಅಂತ. ಇವಾಗ ನೀವು ಇದರಲ್ಲಿ ವೆಬ್ ಕೊಟ್ಟಾದ್ಮೇಲೆ ಇಲ್ಲಿ ಆ್ಯಪ್ ನೇಮ್ ಕೇಳುತ್ತೀನಿ. ಆ್ಯಪ್ ನೇಮ್ ಕೇಳುತ್ತೆ. ಆ್ಯಪ್ ನೇಮ್ ಇವಾಗ ಪುನಃ ನಾನು ಡಿಬಗ್ ಅಂತಾನೆ ಕೊಡ್ತೀನಿ. ಡಿಬಗ್ ಅಂತ ಕೊಟ್ಟು ಫೈರ್ ಬೇಸ್ ಹೋಸ್ಟಿಂಗ್ ಅಂತ ಕೊಡ್ತೀನಿ. ಆ್ಯಪ್ ರಿಜಿಸ್ಟರ್ ಮಾಡ್ತೀನಿ. ಆ್ಯಪ್ ರಿಜಿಸ್ಟರ್ ಮಾಡಾದ್ಮೇಲೆ ಅದು ಫ್ಯೂ ಟೈಮ್ಸ್ ತಗೊಳುತ್ತೆ, ಬಿಕಾಸ್ ಆಫ್ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ರಿಲೋಡ್ ಆಗ್ತಿದೆ. ಇವಾಗ ಅದು ಬಂದ್ಮೇಲೆ ನೀವು ಅದೇನು ಅಂದ್ರೆ ನಾರ್ಮಲ್ ಥಿಂಕ್ ಆಗಿ ಇದು ಕಾನ್ಫಿಗರೇಷನ್ಸ್ ಆಗಿ ನೀವು ಏನು ಆ್ಯಡ್ ಮಾಡಬೇಕು, ನಿಮ್ದು API ಕೀ, ನಿಮ್ದು ಆಥ್ ಡೊಮೈನ್ ಎಲ್ಲ ಶೋ ಮಾಡಿದ್ಮೇಲೆ ಅವಾಗ ಅದು ನೆಕ್ಸ್ಟ್ ಸಿಗುತ್ತೆ. ಮುಂದೆ ಹೋಗ್ತಿದೆ ನೆಕ್ಸ್ಟ್ ಅದು ಕೇಳೋ ಟರ್ಮ್ಸ್ ಅಂಡ್ ಕಂಡೀಷನ್ ಮತ್ತೆ ನೋಡ್ಕೊಳ್ಳಿ ಒಂದ್ಸತಿ. ಡಿಪ್ಲಾಯ್, ಹೋಸ್ಟಿಂಗ್ ಅದೆಲ್ಲ ನೋಡಿ ಮಾಡ್ತೀರಿ. ಯಾವಾಗ ನೀವು ಕಂಪ್ಲೀಟ್ ಒಂದು ನಿಮ್ದು ಆ್ಯಪ್, ಒಂದು ಅಪ್ಲಿಕೇಶನ್ ಒಂದು ಕಾನ್ಫಿಗರೇಷನ್ ಒಂದು ಓಪನ್ ಆಗ್ತು, ಡ್ಯಾಶ್ ಬೋರ್ಡ್ ಓಪನ್ ಆದ ತಕ್ಷಣ ಇವಾಗ ಏನ್ ಮಾಡ್ತೀರಾ ಅಂತಂದ್ರೆ ನಾರ್ಮಲ್ ಥಿಂಕ್ ಆಗಿ ಸೆಟ್ಟಿಂಗ್ಸ್ ಅಂತ ಇಲ್ಲಿ ಇರುತ್ತೆ, ಅಲ್ಲಿ ಜನರಲ್ ಅಂತ ಇರುತ್ತೆ.
ನಾರ್ಮಲ್ ಆಗಿ ಜನರಲ್ ಅಲ್ಲಿ ಹೋದಾಗ ನಿಮಗೆ ಕ್ಲೌಡ್ ಮೆಸೇಜ್ ಇಂಟಿಗ್ರೇಷನ್ ಅಂಡ್ ಸರ್ವಿಸ್ ಅಕೌಂಟ್ ಅಂಡ್ ಡೇಟಾ ಪ್ರೈವಸಿ ಇಂಥ ನಾರ್ಮಲ್ ಇನ್ ಅದರ್ ಥಿಂಗ್ಸ್ ವಾಟ್ ಎವರ್ ಅದೆಲ್ಲ ಇರುತ್ತೆ. ಅದರಲ್ಲಿ ನಿಮಗೆ ಈಗ ನೀವು ಡೆವಲಪ್ಮೆಂಟ್ ಮಾಡ್ತಿದ್ದೀರಾ, ಅದರಲ್ಲಿ ಮೇಜರ್ ಥಿಂಕಾಗಿ ನಿಮ್ಗೆ ಬೇಕಾಗಿರೋದು ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ. ಇವಾಗ ಜಾವಾ ಸ್ಕ್ರಿಪ್ಟ್, ಇವಾಗ NPM ಅಂತಂದ್ರೆ ನಾರ್ಮಲ್ ಆಫ್ ಜಾವಾ ಸ್ಕ್ರಿಪ್ಟ್, Node.js, ರಿಯಾಕ್ಟ್ ಆ ಥರ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ಜಾವಾ ರಿಲೇಟೆಡ್ ಆಗಿ NPM ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಇದು ಯೂಸ್ ಮಾಡ್ತೀರಾ. ನಾರ್ಮಲ್ ಕಾನ್ಫಿಗರೇಷನ್ ಅಲ್ಲಿ ನಿಮಗೆ ಈ ಥರ ಆತ್ ಡೊಮೈನ್, API ಕೀ, ಆತ್ ಡೊಮೈನ್, ಪ್ರಾಜೆಕ್ಟ್ ID, ಸ್ಟೋರೇಜ್ ಬಕೆಟ್, ಮತ್ತೆ ಮೆಸೇಜ್ ಸೆಂಡರ್ ID, ಆ್ಯಪ್ ID, ಮೆಸೇಜ್ ಸೆಂಡರ್, ಡಿಫ್ರೆಂಟ್ ಆಗಿ ಈ ಥರ ಎಲ್ಲ ಥರದ್ದು ಕಾನ್ಫಿಗರೇಷನ್, ಎಲ್ಲ ಥರದ್ದು API ಕೀ ಆಗಲಿ, ಸೀಕ್ರೆಟ್ ಕೀ ಆಗಲಿ ಇಲ್ಲಿ ಬಂದು ನಿಮ್ಗೆ ಸಿಗುತ್ತೆ. ಎಲ್ಲಿ ಅಂತಂದರೆ ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗಿಂದ ಜನರಲ್ಗೆ ಬಂದು ಅಬ್ಸರ್ವ್ ಮಾಡಿ, ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗಿಂದ ಜನರಲ್ಗೆ ಬಂದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಪ್ರಾಜೆಕ್ಟ್ ನೇಮ್ ಆಗಲಿ, ಪ್ರಾಜೆಕ್ಟ್ ID ಆಗಲಿ, ಪ್ರಾಜೆಕ್ಟ್ ನಂಬರ್ ಆಗಲಿ, ಮತ್ತೆ ಆರ್ಗನೈಸೇಷನ್ ಆಗಲಿ, ಕಾರ್ತಿಕ್ 676 ಆರ್ಗನೈಸೇಷನ್ ಆಗಲಿ, ಮತ್ತೆ ಈ ತರ ಕಾನ್ಫಿಗರೇಷನ್ ನಿಮ್ಗೆ ಮೇಜರ್ಲಿ ಬೇಕಾಗಿರೋದು ಇದು ನೀವು ಯಾವ್ದು ಲ್ಯಾಂಗ್ವೇಜ್ ಯೂಸ್ ಮಾಡಿರ್ತೀರೋ ಆ ಕ್ಯಾಟಗರಿ ಮೇಲೆ, ಆ ಡೊಮೈನ್ ಮೇಲೆ, ಆ ಕ್ಯಾಟಗರೀಸ್ ಮೇಲೆ ನೀವು ತಗೊಬೋದು. ಇದು ಇಷ್ಟು ಬಂದು ನೀವು ಅಬ್ಸರ್ವ್ ಮಾಡಿ, ಇದು ಬಂದು ಮೇಜರ್ಲಿ ನಮಗೆ ಬೇಕಾಗಿರೋದು. ಇವಾಗ ನೀವು ಹೋದಾಗ ಇಲ್ಲಿ ನಿಮಗೆ ಡೇಟಾಬೇಸ್ ಅಂಡ್ ಸ್ಟೋರೇಜ್, ಈಗ ನಾರ್ಮಲ್ ಆಗಿ ಡೇಟಾಬೇಸ್ ಅಂಡ್ ಸ್ಟೋರೇಜ್ ಅಲ್ಲಿ SQL ಕನೆಕ್ಟ್ ಆಗಲಿ, SQL ಕನೆಕ್ಟ್ ಅಲ್ಲಿ ಮೇಜರ್ಲಿ ನೀವು ಈಗ ಔಟ್ಸೈಡ್ ಇಂದ SQL ಅಂತಂದ್ರೆ Postgres ಆಗಲಿ, ಇಲ್ಲಿ NeoSQL ಆಗಲಿ, ಮತ್ತೆ MySQL ಆಗಲಿ, ಇದ್ರ ಬದಲು ಇಲ್ಲಿ ನೀವು SQL ನ ಕನೆಕ್ಟ್ ಮಾಡ್ಬೋದು. SQL ಜೊತೆ ಕನೆಕ್ಟ್ ಮಾಡಿ, SQL ಕನೆಕ್ಟ್ ಮತ್ತೆ ಫೈರ್ ಸ್ಟೋರೇಜ್ ಒಂದಿದೆ, ಫೈರ್ ಸ್ಟೋರೇಜ್ ಒಂದಿದೆ, ಮತ್ತೆ ರಿಯಲ್ ಟೈಮ್ ಡೇಟಾಬೇಸ್ ಇದೆ. ಮತ್ತೆ ಅದು ಬಂದು ನಿಮ್ಗೆ ಮೇಜರ್ಲಿ ಇದ್ರಲ್ಲಿ ಬಂತು ಅಂತಂದ್ರೆ ಅಥೆಂಟಿಕೇಶನ್, ಆಪ್ ಚೆಕ್ ಇದೆ, ಫೋನ್ ವೆರಿಫಿಕೇಶನ್ ಇದೆ, ಅಥೆಂಟಿಕೇಶನ್. ಈಗ ಪ್ರಾಬ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಅಥೆಂಟಿಕೇಶನ್ ಸ್ಟಾರ್ಟ್ ಮಾಡುವ. ಅಥೆಂಟಿಕೇಶನ್ ಅಲ್ಲಿ ನೀವು ಅಥೆಂಟಿಕೇಶನ್ ಸ್ಟಾರ್ಟ್ ಅಂತ ಕೊಟ್ಟ ಮೇಲೆ ಈಗ ಇದು ನಿಮ್ಗೆ ಒಂದು ಇಂಟರ್ಫೇಸ್ ಓಪನ್ ಮಾಡುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಮಾಡುತ್ತೆ. ಈ ಇಂಟರ್ಫೇಸ್ ಅಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡಿ, ಗೂಗಲ್ ಅಂತ ಇದೆ, ಫೇಸ್ಬುಕ್ ಲಾಗಿನ್ ಅಂತಿದೆ, ಪ್ಲೇ ಗೇಮ್ಸ್ ಅಂತಿದೆ, ಗೇಮ್ ಸೆಂಟರ್ ಅಂತಿದೆ, ಆಪಲ್ ಅಂತಿದೆ, ಗಿಟಬ್ ಅಂತಿದೆ, ಮೈಕ್ರೋಸಾಫ್ಟ್, ಟ್ವಿಟರ್, ಸಮಥಿಂಗ್ ಬೇರೆ ತರದ್ದು ಇದಿದೆ. ಇದ್ಯಾವ್ದು ಅಂದ್ರೆ ನಿಮ್ಗೆ ಯಾವ ಫ್ಯೂಚರ್ ಆಡ್ ಮಾಡ್ತಿದ್ದೀರಾ, ಮೇಜರ್ಲಿ ನೀವು ಯಾವ್ದು ಯೂಸ್ ಮಾಡ್ತಿದ್ದೀರಾ. ಇವಾಗ ನೀವು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಿದ್ದೀರಾ, ನೀವು ಡೈರೆಕ್ಟ್ ಆಗಿ ಹಿಂಗ್ ಕೊಡ್ಬೋದು. ಯಾವ ತರ ಅಂತಂದ್ರೆ ನಮ್ಮ ಪಾಸ್ವರ್ಡ್, Gmail ಅಂಡ್ ಪಾಸ್ವರ್ಡ್ ಕಂಟಿನ್ಯೂ ಇಲ್ಲ ಅಂತಂದ್ರೆ ಗೂಗಲ್ ಅನೇಬಲ್ ಮಾಡಿದ್ರೆ ಕಂಟಿನ್ಯೂ ವಿತ್ ಗೂಗಲ್, ಅದು ಸಮಥಿಂಗ್ ಕಂಟಿನ್ಯೂ. ಈಗ ನೀವು ಮೋಸ್ಟ್ ಆಫ್ ದ ಅಪ್ಲಿಕೇಶನ್ಸ್ ನೋಡೋದಾದ್ರೆ ಥಿಂಕ್ ಮಾಡಿ, ಇವಾಗ ಮೇಜರ್ಲಿ ಅಪ್ಲಿಕೇಶನ್ಸ್ ಅಲ್ಲಿ ಪ್ರಾಬಬ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಥೆಂಟಿಕೇಶನ್ ಮೇಜರ್ಲಿ ಕಂಟಿನ್ಯೂ ವಿತ್ ಗೂಗಲ್ ಯೂಸ್ ಮಾಡಿರ್ತಾರೆ. ಕಂಟಿನ್ಯೂ ವಿತ್ ಗೂಗಲ್ ಏನಕ್ಕೆ ಯೂಸ್ ಮಾಡ್ತಾರೆ? ಈಸಿ ಟು ಲಾಗಿನ್ ಅಂತಂದಾಗ ಈಗ ನೀವು ಅದನ್ನ ಡೆವಲಪರ್ಸ್ಗೆ ಯೂಸ್ ಮಾಡಕ್ಕೆ ಹೆಂಗೆ ಅಂತಂದ್ರೆ ಎಲ್ಲಿಂದ ಹೇಳಿ ಹಂಗೆ ಆ ಥರ ಸೆಟಪ್ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದೊಂದು ಸ್ವಲ್ಪ ಡೌಟ್ ಇರುತ್ತೆ. ಈಗ ನೀವು ಇದನ್ನ ಏನ್ ಮಾಡ್ಬೇಕಂತ, ಅಥೆಂಟಿಕೇಶನ್ ಮೇಜರ್ಲಿ 3 ಟೈಪ್ಸ್ ಅಷ್ಟೇ ಇರುತ್ತೆ. ಫಸ್ಟ್ ಅಥೆಂಟಿಕೇಶನ್ ಅಲ್ಲಿ ನೀವು ಗೂಗಲ್ದು ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಟೆಂಪ್ಲೇಟ್ ಮತ್ತೆ ಯೂಸೇಜ್ ಮತ್ತೆ ಸೆಟ್ಟಿಂಗ್ ಅಂತ ಇರುತ್ತೆ. ಈ ಸೆಟ್ಟಿಂಗ್ ಅಲ್ಲೆಲ್ಲ ಈಗ ಇನ್ನೊಂದು ಸೆಟ್ಟಿಂಗ್ ಬರ್ತೀನಿ, ಮುಂದೆ ಸೆಟ್ಟಿಂಗ್ ಯೂಸ್ಫುಲ್ ಆಗುತ್ತೆ. ಈಗ ಸೈನ್ ಇನ್ ಮೆಥಡ್ಸ್ ಅಲ್ಲಿ ಬಂದ್ರೆ ನಾವು ಗೂಗಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ನಾನು ಅನೇಬಲ್ ಮಾಡ್ತೀನಿ. ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಅನೇಬಲ್ ಮಾಡಿದೆ. ಇವಾಗ ನಾನು ಇಷ್ಟೇ ಮಾಡಿದ್ರೆ ಸಾಕಾಗಲ್ಲ. ಇವಾಗ ನಾನು ನನ್ನ Gmail ಕೊಟ್ಟು ಇಲ್ಲಿ ಇದಿರುತ್ತೆ. ಈಗ ನಾನು ಸೇವ್ ಮಾಡ್ತೀನಿ, ಅನೇಬಲ್ ಕೊಟ್ಟು ಸೇವ್ ಮಾಡಿ. ಈಗ ಮುಂದೆ ಪ್ರೊಸೆಸ್ ಅಲ್ಲಿ ತೋರಿಸುತ್ತೆ. ನಾವು ಅಲ್ಲಿಗೆ ಕ್ಲೈಂಟ್ ID, ಕ್ಲೈಂಟ್ ಸೀಕ್ರೆಟ್ ತಂದು ಹಾಕ್ಬೇಕು. ಈಗ ಕ್ಲೈಂಟ್ ID, ಕ್ಲೈಂಟ್ ಸೀಕ್ರೆಟ್ ನ ಎಲ್ಲಿಂದ ತಂದು ಹಾಕ್ತಿವಿ? ಈಗ ಎಕ್ಸಾಂಪಲ್ ಥಿಂಕ್ ಮಾಡಿ. ಈಗ ನಿಮಗೆ ಕ್ಲೈಂಟ್ ID, WebSDK ಕಾನ್ಫಿಗರೇಷನ್ ಅಂತ ಕೇಳುತ್ತೆ. ಕ್ಲೈಂಟ್ ID ಮತ್ತೆ ಕ್ಲೈಂಟ್ ಇದು. ಇವಾಗ ನಾವು ಇದನ್ನ ಹಾಕ್ಬೇಕು. ಈಗ ಎಲ್ಲಿಂದ ತಂದು ಹಾಕೋದು ಇದಕ್ಕೆ ಅಂತ ಥಿಂಕ್ ಮಾಡಿದ್ರೆ, ಈಗ ನಿಮ್ಗೆ ವೆಬ್ ಕ್ಲೈಂಟ್ ID ಬೇಕು ಮತ್ತೆ ವೆಬ್ ಕ್ಲೈಂಟ್ ಸೀಕ್ರೆಟ್ ಬೇಕು. ಈಗ ಇದಿಲ್ಲ ಅಂತಂದ್ರೆ ಇದು ವರ್ಕ್ ಆಗಲ್ಲ, ಪ್ರಾಬಬ್ಲಿ ಇದು ವರ್ಕ್ ಆಗಲ್ಲ. ಈಗ ನೆಕ್ಸ್ಟ್ ನಿಮ್ಗೆ ಆಡ್ ನ್ಯೂ ಪ್ರೊವೈಡರ್ ಅಂತಂದ್ರೆ ನಿಮ್ಗೆ ಇನ್ನೊಂದು ಯಾವ್ದಾದ್ರು ಅಡಿಷನಲ್ ಫೀಚರ್. ಇವಾಗ ಎಕ್ಸಾಂಪಲ್ ನಾವು ಇಮೇಲ್ ಅಂಡ್ ಪಾಸ್ವರ್ಡ್ ಅನೇಬಲ್ ಮಾಡ್ತೀವಿ, ಆಗ ಸೇವ್ ಮಾಡ್ತೀರಿ. ಇಮೇಲ್ ಅಂಡ್ ಪಾಸ್ವರ್ಡ್ ಅನೇಬಲ್ ಸೇವ್ ಮಾಡ್ತೀವಿ. ಇವಾಗ ನಾವು ಫಸ್ಟ್ Gmail ಕಡೆ ಹೋಗುವ. ಈಗ Gmail ಅಲ್ಲಿ ಹೋಗಿ ನಮಗೆ ಇವಾಗ ಬೇಕಾಗಿರೋದೇನು, ಕ್ಲೈಂಟ್ ID ಮತ್ತೆ ಕ್ಲೈಂಟ್ ಸೀಕ್ರೆಟ್. ಇವಾಗ ನಾವೇನ್ ಮಾಡುವ ಅಂತಂದ್ರೆ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರ್ಬೇಕು. ಗೂಗಲ್ ಕ್ಲೌಡ್ ಕನ್ಸೋಲ್ ಅಂತ ಬರುತ್ತೆ. ಗೂಗಲ್ ಕ್ಲೌಡ್ ಕನ್ಸೋಲ್ಗೆ ಹೋಗಿ, ಗೂಗಲ್ ಕ್ಲೌಡ್ ಕನ್ಸೋಲ್ ಅಲ್ಲಿ ಗೂಗಲ್ ಕ್ಲೌಡ್ ಕನ್ಸೋಲ್ಗೆ ಹೋಗ್ತೀವಿ. ಗೂಗಲ್ ಕ್ಲೌಡ್ ಕನ್ಸೋಲ್ಗೆ ಹೋಗಿ ಇವಾಗ ಗೂಗಲ್ ಕ್ಲೌಡ್ ಕನ್ಸೋಲ್ ಅಲ್ಲಿ
ಹಿಂಗೆ ಹೋದಾಗ ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸ್ ಅಲ್ಲಿ ಇಲ್ಲೂ ಅಷ್ಟೇ ಕನ್ಸೋಲ್ಗೆ ಹೋಗ್ಬೇಕು. ಕನ್ಸೋಲ್ಗೆ ಹೋದ ತಕ್ಷಣ ಈಗ ಗೂಗಲ್ ಕ್ಲೌಡ್ ಕನ್ಸೋಲ್ ಹೋದ ತಕ್ಷಣ ನಿಮ್ಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಇಂಟರ್ಫೇಸ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ, ಈಗ ನಿಮ್ಗೆ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಇರುತ್ತೆ, ಇಲ್ಲಿ ಹೋಗಿ ನಿಮ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ APIs ಅಂತ ಇರುತ್ತೆ, APIs ಅಂಡ್ ಸರ್ವಿಸಸ್. ಅದ್ರಲ್ಲಿ ನಿಮ್ಗೆ ಇಲ್ಲಿ ತುಂಬಾ ಇಲ್ಲಿ ಓಪನ್ ಆದಾಗ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಕ್ರೆಡೆನ್ಶಿಯಲ್ಸ್, ಲೈಬ್ರರೀಸ್, ಎನೇಬಲ್ API ಸರ್ವಿಸಸ್, ಲೈಬ್ರರೀಸ್, ಕ್ರೆಡೆನ್ಶಿಯಲ್ಸ್, ಆತ್ ಕಾನ್ ಸ್ಕ್ರೀನ್. ಈಗ ನೀವು ಕ್ರೆಡೆನ್ಶಿಯಲ್ಗೆ ಹೋಗ್ತೀರಾ. ಕ್ರೆಡೆನ್ಶಿಯಲ್ ಅಲ್ಲಿ ಹೋಗಿ ಅಲ್ಲಿ ಕ್ರೆಡೆನ್ಶಿಯಲ್ ಅಲ್ಲಿ ಈಗ ಒಂದು ಕ್ರೆಡೆನ್ಶಿಯಲ್ ಕ್ರಿಯೇಟ್ ಮಾಡ್ಬೇಕು. ಇವಾಗ ಹಿಂಗೆ ಅಂತಂದ್ರೆ ಕ್ರಿಯೇಟ್ ಕ್ರೆಡೆನ್ಶಿಯಲ್. ಈಗ ನೀವು API ಕೀಲರ್ ಆತ್ ಕ್ಲೈಂಟ್ ನಿಮಗೆ ಬೇಕಾಗಿರೋದೇನು, ಈಗ ಆತ್ ಅಂದ್ರೆ ಅಥೆಂಟಿಕೇಶನ್ ಬೇಕು. ಈಗ ಆತ್ 2.2 ಈಗ ಆತ್ ಕ್ಲೈಂಟ್ ಕ್ರಿಯೇಟ್ ಮಾಡ್ತೀರಾ. ಆತ್ ಕ್ಲೈಂಟ್ ಅಲ್ಲಿ ಹೋಗಿ ಇವಾಗ ಏನ್ ಮಾಡ್ತೀರಾ ಅಂತಂದ್ರೆ, ಇಲ್ಲಿ ಕೇಳುತ್ತೆ ಈಗ ನಿಮ್ಗೆ ಅದಕ್ಕೆ ಆಂಡ್ರಾಯ್ಡ್, ಕ್ರೋಮ್ ಎಕ್ಸ್ಟೆನ್ಷನ್, iOS ಮತ್ತೆ TV ಲಿಮಿಟ್, ಇನ್ಪುಟ್ ಡಿವೈಸಸ್, ಸಮಥಿಂಗ್ ಏನೋ ಒಂದು ಕೇಳುತ್ತೆ ಅನ್ಕೊಳ್ಳಿ. ಅಲ್ಲಿ ನಾನು ಹೇಳೋದೇನೆ ಅಂತಂದ್ರೆ ವೆಬ್ ಅಪ್ಲಿಕೇಶನ್ ಹೋಗ್ತೀರಾ. ವೆಬ್ ಅಪ್ಲಿಕೇಶನ್ ಹೋಗಿ ನೀವು ಇಲ್ಲಿ ವೆಬ್ ಕ್ಲೈಂಟ್ ಅಂತಿರೋದಕ್ಕೆ ನಾನು ಪುನಃ ಡಿಬಗ್ ಅಂತ ಕೊಡ್ತೀನಿ. ಡಿಬಗ್ ಡೈನಮೋಸ್ ಅಲ್ಲ, ಡಿಬಗ್ ಅಂತ ಕೊಡ್ತೀನಿ. ಆಗ ನಾನು ಕ್ರಿಯೇಟ್ ಅಂತ ಕೊಡ್ತೀನಿ. ಇವಾಗ ಕ್ರಿಯೇಟ್ ಅಂತ ಕೊಟ್ಟು ಆಗ ನಮಗೆ ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ, ಕ್ಲೈಂಟ್ ID ಮತ್ತೆ ಕ್ಲೈಂಟ್ ಸೀಕ್ರೆಟ್ ಅಂತ ಕೊಡುತ್ತೆ. ಕ್ಲೈಂಟ್ ID, ಕ್ಲೈಂಟ್ ಸೀಕ್ರೆಟ್. ಈ ಕ್ಲೈಂಟ್ ಐಡಿನ ನಾನೇನು ಕಾಪಿ ಮಾಡಿ ಫೈರ್ ಬೇಸ್ ಇಲ್ಲಿ ಇರುತ್ತಲ್ಲ, ಇಲ್ಲಿ ಫೈರ್ ಬೇಸ್ ಕ್ಲೈಂಟ್ ಐಡಿ ನಾನು ಪೇಸ್ಟ್ ಮಾಡ್ತೀನಿ. ಪುನಃ ಇಲ್ಲಿ ಕ್ಲೈಂಟ್ ಸೀಕ್ರೆಟ್ ಅಂತಿದೆ, ಇಲ್ಲಿ ಕ್ಲೈಂಟ್ ಸೀಕ್ರೆಟ್ ಅಂತಿರೋ ಜಾಗಕ್ಕೆ ಹೋಗಿ ಕ್ಲೈಂಟ್ ಸೀಕ್ರೆಟ್ ನ ಕಾಪಿ ಮಾಡ್ತೀನಿ. ಕ್ಲೈಂಟ್ ಸೀಕ್ರೆಟ್ ನ ಕಾಪಿ ಮಾಡಾಕಿ ಇವಾಗ ಕ್ಲೈಂಟ್ ಸೀಕ್ರೆಟ್ ಆಯ್ತು. ಕ್ಲೈಂಟ್ ಐಡಿ ಆಯ್ತು, ಕ್ಲೈಂಟ್ ಸೀಕ್ರೆಟ್ ಆಯ್ತು. ಈಗ ಕ್ಲೈಂಟ್ ಸೀಕ್ರೆಟ್ ಆಯ್ತು. ಈಗ ಸೇವ್ ಕೊಟ್ಟೆ. ಕ್ಲೈಂಟ್ ಸೀಕ್ರೆಟ್ ಮತ್ತೆ ಕ್ಲೈಂಟ್ ID ಎರಡು ಆದ್ಮೇಲೆ ಸೇವ್ ಕೊಟ್ಟೆ. ಇವಾಗ ನಾನು ಏನ್ ಮಾಡ್ತೀನಿ, ಸೇವ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಈಗ ನಾವು ಅಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದ್ವಿ. ಸೇವ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಇವಾಗ ಈ ತರ ಬರುತ್ತೆ. ಇವಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕಾನ್ಫಿಗರೇಷನ್ಗೆ ಹೋಗ್ತೀವಿ. ಕಾನ್ಫಿಗರೇಷನ್ಗೆ ಹೋಗಿ ಇವಾಗ ಕಾನ್ಫಿಗರೇಷನ್ಗೆ ಹೇಳಿಕೊಡ್ತೀನಿ ನಿಮಗೆ. ಜನರಲ್ಗೆ ಹೋಗಿ ಸೆಟ್ಟಿಂಗ್ ಅಲ್ಲಿ ಜನರಲ್ಗೆ ಹೋಗ್ತೀವಿ. ಜನರಲ್ ಅಲ್ಲಿ ಕ್ಲಿಕ್ ಮಾಡಿದಾಗ ಸ್ಕ್ರೋಲ್ ಮಾಡಬೇಕು. ಜನರಲ್ ಅಲ್ಲಿ ಹೋಗಿ ಸ್ಕ್ರೋಲ್ ಮಾಡಿದಾಗ ನಿಮ್ಗೆ ಈ ತರ ಕಾನ್ಫಿಗರೇಷನ್ ಬರುತ್ತೆ. ಈ ಕಾನ್ಫಿಗರೇಷನ್ ಬರುತ್ತೆ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಇಷ್ಟನ್ನ ಕಾಪಿ ಮಾಡಿದ ತಕ್ಷಣ ಈ ಆಂಟಿ ಗ್ರಾವಿಟಿಗೆ ಹೋಗಿ. ಆಂಟಿ ಗ್ರಾವಿಟಿಲಿ ಇವಾಗ ನೀವು ಆಂಟಿ ಗ್ರಾವಿಟಿಗೆ ಹೋದ ತಕ್ಷಣ ಈ ಆಂಟಿ ಗ್ರಾವಿಟಿ ಅದ ಡಿಫ್ರೆಂಟ್ IDs ಯಾವ್ದು ID ಯೂಸ್ ಮಾಡ್ತಿದ್ರು, ಎಲ್ಲಿ ನಿಮ್ ಕೋಡಿಂಗ್ ಎಲ್ಲಿದೆಯೋ ಆ ಕೋಡಿಂಗ್ ಹೋಗಿ ನೀವು ಇವಾಗ ಎಲ್ಲಿರುತ್ತೆ ಅಂತಂದ್ರೆ, ಇವಾಗ ಈ .env ಮೇಜರ್ಲಿ .env ಇರ್ಬೋದು, ಇಲ್ಲ ಅಂತಂದ್ರೆ JS ಅಲ್ಲಿ ಇರ್ಬೋದು, ಯಾವ್ದಾದ್ರು JS ಫೈಲ್ಸ್ ಅಲ್ಲಿ ಇರುತ್ತೆ. ಆ JS ಫೈಲ್ಸ್ ಅಲ್ಲಿ ಹೋಗಿ ಕಾನ್ಫಿಗರೇಷನ್ ಹುಡುಕಿ ಈ ತರ ಇರೋ ಕಾನ್ಫಿಗರೇಷನ್ಗೆ ಇದನ್ನ ರಿಮೂವ್ ಮಾಡಿ ನೀವೆಲ್ಲಿ ಅಲ್ಲಿ ಆ ಕಾನ್ಫಿಗರೇಷನ್ ತಂದಿರ್ತಾರಲ್ಲ ಅದನ್ನ ಕಾಪಿ ಮಾಡಿ ಅವಾಗ ಸೇವ್ ಮಾಡಾದ್ಮೇಲೆ ಇವಾಗ ಯಾರು ರನ್ ಮಾಡ್ಬೇಕು, ಇವಾಗ ರನ್ ಮಾಡಿ ತೋರಿಸ್ತೀನಿ ಯಾವ ತರ ವರ್ಕ್ ಆಗುತ್ತೆ ಅಂತ. npx serve ಇವಾಗ ನಾನು ಲಾಂಚ್ ಮಾಡಬೇಕು. ಕಂಟ್ರೋಲ್ ಎಲ್ ಹೊಡೆದ್ಮೇಲೆ ಲಾಂಚ್ ಆಗುತ್ತೆ. ಇವಾಗ ಈ ತರ ಇಂಟರ್ಫೇಸ್ ಬರುತ್ತೆ. ಈಗ ನಾವು ಸಿಂಪಲ್ ಒಂದು ಇಂಟರ್ಫೇಸ್ ಕ್ರಿಯೇಟ್ ಮಾಡಿದ್ವಿ. ಸಿಂಪಲ್ ಇಂಟರ್ಫೇಸ್ ಅಲ್ಲಿ ಏನೇನ್ ಕಂಟೆಂಟ್, ಈಗ ಒಂದು ಏನೋ ಒಂದು ಬಿಲ್ಡ್ ಮಾಡ್ತೀವಿ ಅಂತಂದಾಗ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ನಾರ್ಮಲ್ ಒಂದು ಇಂಟರ್ಫೇಸ್ ಅಲ್ಲಿ ನಾರ್ಮಲ್ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಏನೇನು ಅಥೆಂಟಿಕೇಶನ್ ಅಲ್ಲಿ ಏನೇನು ಕಾಣಬೇಕು, ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ಇಂಟರ್ಫೇಸ್ ಅಲ್ಲಿ ಏನ್ ಕಾಣಬೇಕು. ಇವಾಗ ಕಂಟಿನ್ಯೂ ವಿತ್ ಗೂಗಲ್ ಅಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಕೊಡ್ತೀರಾ. ಈ ಕಂಟಿನ್ಯೂ ವಿತ್ ಗೂಗಲ್ ಅಲ್ಲಿ ಈ ತರ ಬರುತ್ತೆ. ಇವಾಗ ಕಂಟಿನ್ಯೂ ವಿತ್ ಗೂಗಲ್ ಕೊಡಿ. ಈಗ ಕಂಟಿನ್ಯೂ ವಿತ್ ಗೂಗಲ್ ಕೊಟ್ಟ ಮೇಲೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಇಂಟರ್ಫೇಸ್ ಅಲ್ಲಿ ನಾರ್ಮಲ್ ಆಗಿ ಇಲ್ಲಿ ಫೋಟೋ ಆಡ್ ಮಾಡ್ತೀರಾ. ಫೋಟೋ ಆಡ್ ಮಾಡಿದಾಗ ನಾರ್ಮಲ್ ಆಗಿ ನೀವು ಫೋಟೋ ಆಡ್ ಮಾಡಿದಾಗ ಅಪ್ಲೋಡ್ ಅಂತ ಬರುತ್ತೆ, ಅಪ್ಡೇಟೆಡ್ ಅಂತ ಬರುತ್ತೆ, ಫೋಟೋ ಇಸ್ ಅಪ್ಲೋಡೆಡ್ ಅಂತ. ನಾರ್ಮಲ್ ಆಗಿ ಇಲ್ಲಿ ತರ ಏನೇನ್ ಅನಾಲಿಟಿಕ್ಸ್ ಕಾಣಿಸಿದ್ಯೋ ಈ ಅನಾಲಿಟಿಕ್ಸ್ ನೀವು ಅಪ್ಗ್ರೇಡ್ ಇರ್ಬೇಕು, ಬಿಲ್ಲಿಂಗ್ ಮಾಡಿರ್ಬೇಕು. ಇವಾಗ ಫೈರ್ ಬೇಸ್ ನ ಬಿಲ್ಲಿಂಗ್ ಮಾಡಿರ್ಬೇಕು. ಈಗ ಫೈರ್ ಬೇಸ್ ಬಿಲ್ಲಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಅದು ಸಿಗಲ್ಲ. ಇವಾಗ ಬಿಲ್ಲಿಂಗ್ ಮಾಡ್ಬೇಕಂತಂದ್ರೆ ಹೋಗಿ ಗೂಗಲ್ ಕ್ಲೌಡ್ ಎಲ್ಲ ನೀವು ಇಲ್ಲಿಂದ ತಂದು ಆಪ್ ಸೀಕ್ರೆಟ್ ಮತ್ತೆ ಆಪ್ ಐಡಿನ ಅಲ್ಲಿ ಹೋಗಿ ನೀವು ಬಿಲ್ಲಿಂಗ್ ಮಾಡಬೇಕು. ಬಿಲ್ಲಿಂಗ್ ಮಾಡಾದ್ಮೇಲೆ ಬಿಲ್ಲಿಂಗ್ ಮಾಡಾದ್ಮೇಲೆ ನಿಮ್ಗೆ ಇದೆಲ್ಲ ಪ್ರೊವೈಡ್ ಆಗುತ್ತೆ. ಅದರ್ವೈಸ್ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಅಡಿಷನಲ್ ಆಗಿ ಏನಾದ್ರು ಬೇಕು ನಿಮ್ಗೆ ಅಂತಂದ್ರೆ, ಇವಾಗ ನಿಮ್ಗೆ ಎಕ್ಸಾಂಪಲ್ ಈಗ ಒಂದು ಅಡಿಷನಲ್ ಆಗಿ ಏನಾದ್ರು ಬೇಕು, ನಿಮ್ಗೆ ಏನಾದ್ರು ಅಡಿಷನಲ್ ಆಗಿ ನನಗೆ ಸ್ಟೋರೇಜ್ ಎಲ್ಲ ಫ್ರೀ ಆಗಿ ಬೇಕು, ನಾನು ಒಬ್ಬ ಡೆವಲಪ್ ಮಾಡ್ತೀನಿ, ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಿದ್ದೀನಿ, ನನಗೊಂದು ಫ್ರೀ ಆಗಿ ಏನಾದ್ರು ಒಂದು ಅಪ್ಲಿಕೇಶನ್ ಬೇಕು ಅಂತಂದ್ರೆ ಅದಕ್ಕೆ ನಾವು ಮುಂದೆ ಸೂಪರ್ ಬೇಸ್ ಅಂತ ಒಂದು ಮಾಡ್ತಿದೀವಿ. ಆ ಸೂಪರ್ ಬೇಸ್ ಅಲ್ಲಿ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ನಾರ್ಮಲ್ ಆಗಿ ಅವ್ನು ಹೇಳಿದ್ರಲ್ಲಿ ಫೈರ್ ಬೇಸ್ ಅಥೆಂಟಿಕೇಶನ್ ಇಸ್ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಥೆಂಟಿಕೇಶನ್ ಬೆಸ್ಟ್, ಫೈರ್ ಸ್ಟೋರೇಜ್ ನಾರ್ಮಲ್ ಆಗಿ ನೀವು ಯೂಸ್ ಮಾಡ್ಬೇಕಂತ ಸ್ಟೋರೇಜ್ ಅಲ್ಲಿ ಯೂಸ್ ಮಾಡ್ಬೇಕು, ಡೇಟಾಬೇಸ್ ಅಲ್ಲಿ ಯೂಸ್ ಮಾಡ್ಬೇಕು, ಟೇಬಲ್ ಕ್ರಿಯೇಟ್ ಮಾಡಿ ಬಕೆಟ್ಸ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನಾರ್ಮಲ್ ಆಗಿ ನೀವು ಸೂಪರ್ ಬೇಸ್ ನ ಯೂಸ್ ಮಾಡುವ. ಅಥೆಂಟಿಕೇಶನ್ ಯೂಸ್ ಮಾಡಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಬೇಕಾದ್ರೆ ಯೂಸರ್ಸ್ ಯೂಸ್ ಮಾಡಬಹುದು. ಹಿಂಗೆ ಅಂತ ಗೊತ್ತಾಯ್ತು ಎಲ್ಲೆಲ್ಲಿ ಏನೇನು ತರಬೇಕು ಅಂತ.
ನಾರ್ಮಲ್ ಒಂದು ಸೈಟ್ ಮಾಡಿದ್ವಿ. ಈ ಸೈಟಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಲಾಗಿನ್ ಯಾವ ಥರ ಮಾಡಬೇಕು ಅಂತ. ಇದರಲ್ಲಿ ನಿಮಗೆ ಇನ್ನೂ ಒಂದೇನಂತಂದ್ರೆ ನಿಮ್ಗೆ ಹೇಳಿದೆ ಅಥೆಂಟಿಕೇಶನ್ ಅಲ್ಲಿ ಸೆಟ್ಟಿಂಗ್ ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಸೆಟ್ಟಿಂಗ್ ಅಲ್ಲಿ ಒಂದು ಆಥರೈಸ್ಡ್ ಡೊಮೈನ್ ಅಂತ. ಇವಾಗ ನಾವು ಹೋಸ್ಟ್ ಎಲ್ಲಿ ಮಾಡಿದ್ದೀನಿ, ಈ ಹೋಸ್ಟ್ ಲಿಂಕ್ ಇದೆಯಲ್ಲ, ಇದು ಲೋಕಲ್ ಹೋಸ್ಟ್ ಅಲ್ಲಿ ಹೋಸ್ಟ್ ಮಾಡಿರೋದು. ಈ ಲೋಕಲ್ ಹೋಸ್ಟ್ ಮಾಡಿದ್ದೆ ಇಲ್ಲಿಗೆ ತಂದು ನಾನು ಲೋಕಲ್ ಹೋಸ್ಟ್ ಅಂತ ಹಾಕ್ಬೇಕು. ಲೋಕಲ್ ಹೋಸ್ಟ್ ಅಂತ ಹಾಕ್ತೀನಿ. ಲೋಕಲ್ ಹೋಸ್ಟ್ ಅಂತ ಮೊದಲೇ ನೋಡಿ ಏನಂತ ವ್ಯಾಲಿಡ್ ಡೊಮೈನ್ ನೇಮ್ ಇಸ್ ರಿಕ್ವೈರ್ಡ್ ಅಂತ. ಈಗ ಲೋಕಲ್ ಹೋಸ್ಟ್ ಅಂತ ಮೊದಲೇ ಇರೋದ್ರಿಂದ ಅದು ಲೋಕಲ್ ಹೋಸ್ಟ್ ಅಂತ ಇದೆ. ಲೋಕಲ್ ಹೋಸ್ಟ್ ತೆಗೆದಾಕಿದ್ರೆ ನಾನು ಅದು ಸಪೋರ್ಟ್ ಮಾಡಲಿ. ಎಕ್ಸಾಂಪಲ್ ಈಗ ತೋರಿಸ್ತೀನಿ. ಲೋಕಲ್ ಹೋಸ್ಟ್ ರಿಮೂವ್ ಮಾಡ್ತೀನಿ. ಲೋಕಲ್ ಹೋಸ್ಟ್ ರಿಮೂವ್ ಮಾಡಿದೆ. ಈಗ ನೋಡಿ ಇವಾಗ ರಿಫ್ರೆಶ್ ಮಾಡ್ತೀನಿ. ಇವಾಗ ನಾನು ಸೈನ್ ಇನ್ ಕೊಟ್ಟರೆ ಅದು ಓಪನ್ ಆಗಲ್ಲ. ನೋಡಿ ಕಂಟಿನ್ಯೂ ಗೂಗಲ್ ಕೊಟ್ಟರೆ ಇವಾಗ ನೀವು ಹಿಂಗೆ ತೋರಿಸುತ್ತೆ ಸಮಥಿಂಗ್ ವೆಂಟ್ ರಾಂಗ್ ಪ್ಲೀಸ್ ಟ್ರೈ ಅಗೇನ್. ಈಗ ನಾನು ಹೋಗಿ ಏನಾದರೂ ಇವಾಗ ಲೋಕಲ್ ಹೋಸ್ಟ್ ಅಂತ ಈಗ ಆ್ಯಡ್ ಡೊಮೈನಲ್ಲಿ ಈಗ ನಾನು ಲೋಕಲ್ ಹೋಸ್ಟ್ ಅಂತ ಕೊಟ್ಟರೆ ಲೋಕಲ್ ಹೋಸ್ಟ್ ಅಂತ ಕೊಟ್ಟರೆ ಈಗ ಲೋಕಲ್ ಹೋಸ್ಟ್ ಅಂತ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಡೊಮೈನ್ ಹಾಕಿದ್ರೆ ಇವಾಗ ನಾನು ಲೋಕಲ್ ಹೋಸ್ಟ್ ಅಂತ ಕೊಟ್ಟೆ. ಇವಾಗ ಲೋಕಲ್ ಹೋಸ್ಟ್ ಅಲ್ಲಿ ಇವಾಗ ನಾನು ರಿಫ್ರೆಶ್ ಮಾಡಿ ನೋಡ್ತೀನಿ. ಇವಾಗ ನೋಡಿ ಕಂಟಿನ್ಯೂ ವಿತ್ ಗೂಗಲ್ ಕೊಟ್ರೆ ಈಗ ಓಪನ್ ಆಗೋದು ಈ ತರ. ಈಗ ನೀನು ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ಒಂದು ಸ್ಟೆಪ್ ಅಥೆಂಟಿಕೇಶನ್ ಕಾನ್ಫಿಗರೇಷನ್ ಆಡ್ ಮಾಡಬೇಕು. ಕಾನ್ಫಿಗರೇಷನ್ ಆಡ್ ಮಾಡಾದ್ಮೇಲೆ ಸೆಕೆಂಡ್ ಸ್ಟೆಪ್ ಬಂದು ಹೋಗ್ಬಿಟ್ಟು ಕಾನ್ಫಿಗರೇಷನ್ ಕೋಡಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಾದ್ಮೇಲೆ ಹೋಸ್ಟ್ ಮಾಡಾದ್ಮೇಲೆ ಆ ಹೋಸ್ಟ್ ಲಿಂಕ್ ಇರುತ್ತಲ್ಲ, ಈಗ ನೀನು ಸರ್ ಡಿಪ್ಲಾಯ್ ಮಾಡಿದ್ರೆ ಡಿಪ್ಲಾಯ್ಮೆಂಟ್ ಲಿಂಕ್ ತಂದಾಕು. ಇಲ್ಲಿಗೆ ಆಥರೈಸ್ಡ್ ಡೊಮೈನ್ಗೆ ಅಕಸ್ಮಾತ್ ಲಿಂಕ್ ಮಾಡಿಲ್ಲ, ನಾನು ಲೋಕಲ್ಲೇ ರನ್ ಮಾಡ್ತಿದ್ದೀನಿ ಅಂತಂದ್ರೆ ಲೋಕಲ್ ಹೋಸ್ಟ್ ಅಂತ ಬಂದು ಇಲ್ಲಿ ಟೈಪ್ ಮಾಡು. ಇಷ್ಟು ನಿಮಗೆ ಮುಂದೆ ನಾನು ಫ್ರೀಯಾಗಿ ಸಿಗೋ ಥರ ಸೂಪರ್ ಬೇಸಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ನಮ್ಮದು ಆ್ಯಪ್ ಲಾಂಚ್ ಇರುತ್ತೆ. ನಮ್ಮದು ಅಪ್ಲಿಕೇಶನ್ ಲಾಂಚ್ ಮಾಡ್ತೀವಿ. ಅಪ್ಲಿಕೇಶನ್ ನಿಮಗೆ ಗೂಗಲ್ ಕ್ರೋಮಲ್ಲಿ ಸಿಗುತ್ತೆ. ಆ್ಯಂಡ್ ಮುಂದೆ ನಾವು ಏನಾದರೂ ಅದನ್ನು ಅಪ್ಗ್ರೇಡ್ ಮಾಡ್ತಾ ಪ್ಲೇಸ್ಟೋರ್ಗೆ ಬಿಡ್ಬೇಕಂತ ಪ್ಲ್ಯಾನಲ್ಲಿ ಇದ್ದೀವಿ. ಎಲ್ಲರಿಗೂ ಥ್ಯಾಂಕ್ ಯು. ಆದಷ್ಟು ಹೇಳೋಕ್ಕಿಂತ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಆದಷ್ಟು ಹೋಗಿ ಸುಮ್ಮನೆ ನೋಡಬೇಡಿ, ಟ್ರೈ ಮಾಡಿ. ಇಲ್ಲ ಅಂತಂದರೆ ಏನು ವೇಸ್ಟು. ನೋಡಿದ ತಕ್ಷಣ ಏನು ಕಲಿಯಲ್ಲ, ನೋಡಿ ಮಾಡಬೇಕು. ನೋಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.